ಪರಿಹಾರ ಸಿಗದಿದ್ದಕ್ಕೆ ಅಧಿಕಾರಿಗೆ ರೈತನಿಂದ ಚಪ್ಪಲಿ ಏಟು. ಬೆಳೆ ಪರಿಹಾರ ತಾರತಮ್ಯಕ್ಕೆ ಆಕ್ರೋಶಗೊಂಡ ರೈತ. ಒಂದು ಹಂತದವರೆಗೂ ಸುಮ್ಮನೆ ಇರ್ತಾರೆ ರೈತರು. ಒಂದು ಹಂತದವರೆಗೂ ಪದೇ ಪದೇ ಅವ್ರಿಗೆ ಹಿಂಸೆ ಕೊಡ್ತಾನೆ ಇರ್ತಾರೆ ಈ ಅಧಿಕಾರಿಗಳು. ಹಂಗಾಗಿನೇ ಇಲ್ಲಿ ಈ ರೀತಿಯಾಗಿ ಆಗಿರೋದು. ಚಪ್ಪಲಿ ಏಟು ಕೊಟ್ಟಿದ್ದಾರೆ. ಬೆಳೆ ಪರಿಹಾರ ತಾರತಮ್ಯ ಮಾಡಿದ್ದಕ್ಕೆ ರೈತ ಆಕ್ರೋಶಗೊಂಡಿದ್ದಾನೆ. ಬಾಗಲಕೋಟೆಯ BTDA ಅಧಿಕಾರಿಗೆ ರೈತ ಚಪ್ಪಲಿಯಿಂದ ಹೊಡೆದಿದ್ದಾನೆ. ಅಂಕದಗೆ ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ ರೈತ ಬಸವರಾಜ್. ಸುಮಾರು 20 ವರ್ಷಗಳ ಭೂ ಸ್ವಾಧೀನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಸಿಗದ ಹಿನ್ನೆಲೆ ಇಂದು ರೊಚ್ಚಿಗೆದ್ದ ರೈತ ಅಧಿಕಾರಿಗೆ ಚಪ್ಪಲಿಯಿಂದ ಹೊಡೆದಿದ್ದಾರೆ. ಒಂದಲ್ಲ ಎರಡಲ್ಲ 20 ವರ್ಷಗಳ ಭೂ ಸ್ವಾಧೀನ ಪ್ರಕರಣ ಇದು. 20 ವರ್ಷಗಳ ಭೂ ಸ್ವಾಧೀನ ಪ್ರಕರಣಕ್ಕೆ ಪರಿಹಾರ ಸಿಗದ ಹಿನ್ನೆಲೆ ಇವತ್ತು ರೈತ ರೊಚ್ಚಿಗೆದ್ದು ಬಿಟ್ಟಿದ್ದಾನೆ. ನೋಡಿ ಅಲ್ಲಿ ರೈತ ಚಪ್ಪಲಿ ತಗೊಂಡು ಮುಖಕ್ಕೇನೆ ಹೊಡಿತಾರೆ ನೋಡಿ. ಶಾಸಕ ಉಮೇಶ್ ಮೇಟಿ ನೇತೃತ್ವದಲ್ಲಿ ನಡೆದಿದ್ದಂತಹ ಹಕ್ಕು ಪತ್ರ ವಿತರಣೆ ಕಾರ್ಯಕ್ರಮ ವೇಳೆ ದಲಿತ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದಾವೆ. ಪ್ರತಿಭಟನೆ ವೇಳೆ ನೊಂದ ರೈತ BTDA ಅಧಿಕಾರಿಗೆ ಚಪ್ಪಲಿಯಿಂದ ಹೊಡೆದಿರೋದು. 20 ವರ್ಷಗಳಿಂದ ಅಂತ ಅಂದ್ರೆ ಆ ರೈತ ಎಷ್ಟು ಸಿಟ್ಟು ಬಂದಿರಬಹುದು ಆತನಿಗೆ. ಏನೇ ಆಗ್ಲಿ, ಬಟ್ ಈ ರೀತಿಯಾಗೆಲ್ಲ ಅಧಿಕಾರಿ ಮೇಲೆ ದಾಳಿ ಮಾಡಬಾರ್ದಾಗಿತ್ತು, ಬಟ್ ಕೈ ಮಾಡಬಾರ್ದಾಗಿತ್ತು. ಏನೇ ಇದ್ರೂ ಕೂಡ ಅದಕ್ಕೆ ಅದರದ್ದೇ ಆದಂಥ ರೂಲ್ಸ್ಗಳು ರೆಗ್ಯುಲೇಷನ್ಸ್ಗಳು ಇರ್ತವೆ, ಅದನ್ನು ಫಾಲೋ ಮಾಡಲೇಬೇಕು. ಆ ರೀತಿಯಾಗಿ ಒಬ್ಬ ಅಧಿಕಾರಿ ಮೇಲೆ ಚಪ್ಪಲಿಯಿಂದ ಹೊಡೆಯೋದು ಸರಿ ಅಲ್ಲ.